ರಾಜಸ್ಥಾನ್ ರಾಯಲ್ಸ್ ಕನ್ಸಿಸ್ಟೆಂಟ್ ಆಗಿ ಕ್ರಿಕೆಟ್ ಆಡ್ತಿಲ್ಲ ಅಂತ ಯಾರು ಹೇಳಿದ್ದು? ಕನ್ಸಿಸ್ಟೆಂಟ್ ಆಗಿ ಈ IPL ಅಲ್ಲಿ ಹೀಗೂ ಕೂಡ ಸೋಲಬಹುದು ಅಂತ ಹೇಳಿಕೊಡ್ತಾ ಇರುವಂತಹ, ತೋರಿಸಿಕೊಡ್ತಾ ಇರುವಂತಹ ತಂಡ ಯಾವುದು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಲ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲೆಷ್ಟು ಎದುರು 2 ರನ್ನಿಂದ ಏನು ಸೋತಿದ್ರಲ್ಲ, ಸ್ವಲ್ಪ ಚೇಂಜ್ ಮಾಡುವ. KKR ಎದುರು ನಾವು 1 ರನ್ನಿಂದ ಸೋಲ್ತೇವೆ ಅಂತ ಈ IPL ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಪುನಃ, ಅಂದ್ರೆ ನಾವು ಹೀಗೆ ಸಹ ಸೋಲ್ಬೋದು, ಸೋತು ಗೆದ್ದು ಮತ್ತೆ ಪುನಃ ಇನ್ನು ಗೆಲ್ಲುವ ಪೊಸಿಷನ್ಗೆ ಬಂದು ಹೀಗೆ ಸೋಲ್ಬೋದು ನೋಡಿ ಅಂತ ಹೇಳಿಕೊಟ್ರು. ನನಗೆ ಡೌಟ್ ಆಗ್ತಿರೋದು, ನೀವು ಗೆಲ್ಲಿಕ್ಕೆ ಆಡ್ತಾ ಇದ್ದೀರಾ ಅಥವಾ ಸೋಲಿಕ್ಕೆ ಅಂತ ಈ IPL ಅಲ್ಲಿ ಆಡ್ತಾ ಇದ್ದೀರಾ? ಈ ಸೀಸನಲ್ಲಿ, ಅಂದರೆ ನಮ್ಮ IPL ಅನ್ನೋದು ಈ ಸೀಸನಲ್ಲಿ ನೀವು ಹೀಗೆ ಸಹ ಸೋಲ್ಬೋದು ಅಂತ ಹೇಳಿಕೊಡ್ಲಿಕ್ಕೆ ಆಡ್ತಾ ಇದ್ದೀರಾ? ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ KKR ಬರೋಬ್ಬರಿ 206 ರನ್ ಚಚ್ಚಿದ್ರು. ಕ್ರೆಡಿಟ್ ಗೋಸ್ ಟು ರಸ್ಸೆಲ್. ಇಂಥ ಆ ಥರದ ಒಂದು ಆಟ ನೋಡಲಿಕ್ಕೆ ನಮಗೆ ಸಿಕ್ಕಿತ್ತು ರಸ್ಸೆಲ್ಲಿಂದ. ಸುಮಾರು ಟೈಮ್ ಆಗಿತ್ತು ಈ IPL ಅಂತೂ ಆ ಥರದ ಆಟವೇ ಬಂದಿರಲಿಲ್ಲ. ಅವ್ರದ್ದೊಂದು ಆ ಪವರ್ ಹಿಟ್ಟಿಂಗ್ ಉಂಟಲ್ಲ, ಇಂತೂ ಇವತ್ತು ನೋಡ್ಲಿಕ್ಕೆ ಸಿಕ್ಕಿತ್ತು. ಲಾಸ್ಟ್ ಒಂದು 2 ಓವರ್ ಇದ್ದಾಗ ಬಂದಂಥ ರಿಂಕು ಸಿಂಗ್ ಕೂಡ ಆ ಥರದ ಆಟ ಪ್ರದರ್ಶಿಸಿದ್ರು. ಸೊ ಅವರಿಬ್ಬರಿಂದ ಈ ಥರದ ಆಟ ನೋಡಬೇಕು ಅಂತ KKR ಫ್ಯಾನ್ಸ್ ಭಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇಂತೂ ಇವತ್ತು ಡೆಲಿವರ್ ಮಾಡಿದ್ರು. ನರೇನ್ 11 ರನ್ ಹೊಡೆದು ಔಟ್ ಆದ್ರು. ಅಂಥದ್ದೇನೋ ಒಂದು ದೊಡ್ಡ ಓಪನಿಂಗ್ ಬರಲಿಲ್ಲ ಈ IPL ಅಲ್ಲಿ. ಐ ಥಿಂಕ್ KKR ಮಾತ್ರ ಅಂತ ಅಂದ್ಕೊಳ್ತೇನೆ 50+ ಓಪನಿಂಗ್, ಅಂದರೆ ಫಸ್ಟ್ ವಿಕೆಟಿಗೆ ಯಾವ ಮ್ಯಾಚಲ್ಲೂ ಕೂಡ 50ಕ್ಕಿಂತ ಜಾಸ್ತಿ ರನ್ ಅವರದ್ದು ಪಾರ್ಟ್ನರ್ಶಿಪ್ ಬರಲಿಲ್ಲ. ಗುರ್ಬಾಜ್ ಮತ್ತು ನರೇನ್ ಸೇರಿಕೊಂಡು ಆಡ್ತಿದ್ದು. ನರೇನ್ 11 ರನ್ ಹೊಡೆದು ಔಟ್ ಆದರು. ಗುರ್ಬಾಜ್ ಅವರು 25 ಬಾಲ್ 35, ರಹಾನೆ ಅವರು ಸಹ ಚಂದ ಮಾಡಿ ಆಡಿದ್ರು. 24 ಬಾಲಿಗೆ 30, ಅಂದರೆ ಡೀಸೆಂಟ್ ನಾಕ್ ಅಂತ ಹೇಳ್ತೇನೆ. ಎಂತ ಆಡಿದ್ರು ಮಾರ್ರೆ, ಹಾಗೆ ಹೇಳ್ತಿಲ್ಲ, ಡೀಸೆಂಟ್ ಆಗಿ ಆಡಿದ್ರು ಅವರಿಬ್ರು. ಆ್ಯಂಡ್ ಅವ್ರದ್ದು ಎವರ್ ಕನ್ಸಿಸ್ಟೆಂಟ್. ಈ IPL ಅಲ್ಲಂತೂ ರಘುವಂಶಿ ಅವರು ನೀಟಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಏನು ಯಾವ ಆರ್ಡ್ರಲ್ಲಿ ಎಲ್ಲ ಕಳಿಸ್ತಾ ಇದ್ದಾರೆ ಪಾಪ. ಕೆಲವೊಂದ್ಸಲ ಲೇಟಾಗಿ ಕಳಿಸ್ತಾರೆ, ಕೆಲವೊಂದ್ಸಲ ಬೇಗ ಕಳಿಸ್ತಾರೆ. ಇವತ್ತು ಬೇಗ ಬಂದರು. ಅಪ್ ದ ಆರ್ಡರ್ ಬಂದು 31 ಬಾಲಿಗೆ 44 ರನ್ ಹೊಡೆದ್ರು. ನೋಡಿ, 15 ಓವರ್ ತನಕ ಏನು ಅಂಥದ್ದೇನು ದೊಡ್ಡ ಒಂದು ಸ್ಕೋರ್ ಇರಲಿಲ್ಲ. 15 ಓವರಿಗೆ 121 ರನ್ ಆಗಿದ್ದು. ಆ್ಯಂಡ್ ಬೈ ದ ವೇ 3 ವಿಕೆಟ್ ಹೋದ ಕೂಡಲೇ ಇವತ್ತು ರಸ್ಸೆಲ್ ಅವ್ರನ್ನ ಕಳಿಸಿದ್ರು. ಯಾಕಂದರೆ 3ನೇ ವಿಕೆಟ್ ಹೋದಾಗ ಆಲ್ಮೋಸ್ಟ್ 13 ಓವರ್ಸ್ ಮುಗಿದಿತ್ತು. 12.4 ಓವರ್ಸ್ಗೆ ನಾನು ಅಂದ್ಕೊಳ್ತೇನೆ. ಅಂದರೆ 13 ಇನ್ನು ಮ್ಯಾಚ್ ಇರೋದು 7 ಓವರ್. ಯೂಶ್ವಲಿ ಎಂತ ಮಾಡ್ತಾರೆ ಕೆಲವೊಂದು ಟೀಮು, ಇಲ್ಲ ನಮ್ಮದು ಇದೇ ಬ್ಯಾಟಿಂಗ್ ಆರ್ಡರ್, ಅದು ಎಷ್ಟು ಲೇಟಾಗಿ 3ನೇ ವಿಕೆಟ್ ಹೋಗಲಿ, ಅದು ನಮ್ಮ ನೆಕ್ಸ್ಟ್ ಬ್ಯಾಟ್ಸ್ಮನ್ ಇವನೇ ಬರಬೇಕು, ಆ ಥರದ ಒಂದು ಧೋರಣೆಗೆ ಬದ್ಧರಾಗಿರ್ತಾರೆ. ಇಂತೂ KKR ರಿಯಲೈಸ್ ಮಾಡಿಕೊಂಡ್ರಂತ ಅನಿಸ್ತದೆ. ಇಲ್ಲ, ಇನ್ನು ಇರೋದು 7 ಓವರು, ರಸೆಲನ್ನು ಕಳಿಸುವ, ಸ್ವಲ್ಪ ಬಾಲ್ ವೇಸ್ಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಸೆಟ್ ಆಗಲಿ, ಸೆಟ್ ಆದರೆ ಮತ್ತೆ ಡಮ ಅಂತ ಹೊಡಿತಾನೆ ಅಂತ. ಇವತ್ತು ಆದದ್ದು ಸಹ ಹಾಗೆ. ಥ್ಯಾಂಕ್ಫುಲಿ ವೆಂಕಟೇಶ್ ಅಯ್ಯರ್ ಅವರನ್ನ ಅವರು ಕಳಿಸ್ಲಿಲ್ಲ. ವೆಂಕಟೇಶ್ ಅಯ್ಯರ್ ಅವ್ರನ್ನ ಕಳಿಸದೆ ಒಂದು ಬೋಲ್ಡ್ ನಿರ್ಧಾರಕ್ಕೆ ಬಂದರು, ರಸೆಲ್ ಅವ್ರನ್ನ ಕಳಿಸುವ ಅಂತ. 1 ಪಾಯಿಂಟ್ ಆಫ್ ಟೈಮಲ್ಲಿ ರಸೆಲ್ ಅವರು 10 ಬಾಲಿಗೆ 2, 9 ಬಾಲಿಗೆ 2 ಆ ಥರ ಏನೋ ಹೊಡೆದಿದ್ರು ಮಾರ್ರೆ. ಹಾರಿಬಲ್ ಸಿಚುವೇಶನ್. ಆ್ಯಸ್ ಅ ಬ್ಯಾಟ್ಸ್ಮನ್ ಹೀಗೆ ಸ್ಕೋರ್ ಬೋರ್ಡ್ ನೋಡಿದಾಗ ನಾ ಎಂತ ಹೊಡ್ತಿದ್ದೇನೆ ಮಾರ್ರೆ, ಈಗ ಔಟ್ ಆದರೆ ಭಾರಿ ಟ್ರಾಲ್ ಆಗ್ತೇನೆ ಅಂತ ಒಂದು ಕ್ಷಣಕ್ಕೆ ಭಯ ಪಟ್ಟಿರ್ಬೋದು. 15 ಓವರ್ ಆಗಿದೆ, 121 ರನ್ ಮಾತ್ರ ಆಗಿದ್ದದು. ಬಟ್ ನೆಕ್ಸ್ಟ್ 5 ಓವರಲ್ಲಿ 85 ರನ್ ಚಚ್ಚಿದ್ರು. ಆ್ಯಂಡ್ ನೆಕ್ಸ್ಟ್ 13 ಬಾಲ್ಗಳಲ್ಲಿ ರಸೆಲ್ ಅವರು 9 ಬಾಲಿಗೆ 2 ಇದ್ದವರು ನೆಕ್ಸ್ಟ್ 13 ಬಾಲಲ್ಲಿ 49 ರನ್ ಚಚ್ಚಿದ್ರು. ಕ್ರೇಜಿ ಬ್ಯಾಟಿಂಗ್. ಇವತ್ತು 22 ಬಾಲಿಗೆ ಅವ್ರದ್ದು 50 ಎಲ್ಲ ಕಂಪ್ಲೀಟ್ ಆಯಿತು. ಸೂಪರ್ ಆಗಿ ಆಡಿದರು. ಆ್ಯಂಡ್ ಲಾಸ್ಟಿಗೆ ರಿಂಕು ಸಿಂಗ್ ಅವರು ಬಂದು 6 ಬಾಲಿಗೆ 19 ರನ್, 2 6, 1 4 ಎಲ್ಲ ಹೊಡೆದು ಆ ಒಂದು ಫಿನಿಶಿಂಗ್ ಟಚ್ ಕೊಟ್ಟರು ನೋಡಿ. 200ರ ಗಡಿ ದಾಟಿತ್ತು. 206 ರನ್ ಹೊಡೆದ್ರು. ರಾಜಸ್ಥಾನ್ ವಿನ್ ಆಗಬೇಕು ಅಂತಂದರೆ ಓಕೆ, ಟಾರ್ಗೆಟ್ ಫಿಕ್ಸ್ ಆಗಿದೆ. ವೈಭವ್ ಸೂರ್ಯವಂಶಿ ಅವರು ಎಷ್ಟು ಹೊಡಿತಾರೆ ಎಂತ. ಆ್ಯಂಡ್ ಬೈ ದ ವೇ ರಾಜಸ್ಥಾನದ ಬೌಲಿಂಗಲ್ಲಿ ಒಳ್ಳೆ ಬಾಲ್ ಹಾಕಿದೆ. ಆ್ಯಕ್ಚುಲಿ ನಿಮ್ಮದು ಒಂದು ಇಕಾನಮಿಕಲಿ ಅವರ ಕ್ಯಾಪ್ಟನ್ ಪರಾಗ್ ಅವರೇ 3 ಓವರಿಗೆ 21 ರನ್ ಏನೋ ಕೊಟ್ಟು ಚಂದ ಮಾಡಿ ಬಾಲ್ ಹಾಕಿದ್ರು. ಒಂದು ವಿಕೆಟ್ ಎಲ್ಲ ತೆಗೆದ್ರು. ಆ್ಯಂಡ್ ಆಕಾಶ್ ಮಧ್ವಾಲ್ ಅವರು ಅತ್ಯಾಕರ್ಷಕ, ಅಮೋಘ, ಅದ್ಭುತ, ಆಶ್ಚರ್ಯ 3 ಓವರಿಗೆ 50 ರನ್ ಶರವೇಗದ ಶತಕ ಅವರ ತಂಡಕ್ಕೆ. 18 ಬಾಲಲ್ಲಿ 50 ರನ್ ಬಿಟ್ಟು ಕೊಟ್ಟರು. ಆ್ಯಂಡ್ ಈಗ ರಾಜಸ್ಥಾನದ ಆಟ ಸ್ಟಾರ್ಟ್ ಆಗಬೇಕಲ್ಲ. ವೈಭವ್ ಸೂರ್ಯವಂಶಿ ಅವರು ಏನು ಹೊಡಿಬೋದು ಆ ಮ್ಯಾಚಲ್ಲಿ. 35 ಬಾಲಿಗೆ 100 ಹೊಡೆದಿದ್ರಲ್ಲ, ಅದಾದಮೇಲೆ ನೆಕ್ಸ್ಟ್ ಮ್ಯಾಚೇ ಡಕ್ಔಟ್ ಆಗಿದ್ರು. ಇವತ್ತು ಫಸ್ಟ್ ಬಾಲ್ 4 ಹೊಡೆದ್ರು. ಮತ್ತೆ ಪುನಃ ಆ ಒಂದು ಟೀನೇಜ್ ಒಂದು ಇರ್ತದಲ್ಲ ಏಜಲ್ಲಿ, ನಾನು ಎಲ್ಲ ಸಾಧಿಸ್ತೇನೆ ಹಾಗೆ ಅಂತ ನೆಕ್ಸ್ಟ್ ಬಾಲೇ 6 ಹೊಡ್ಲಿಕ್ಕೆ ಹೋದರು. ನಾ ಅದೇ ಹೇಳೋದಲ್ಲ, ಒಂದು ಚೂರು ಪೇಷನ್ಸ್ ಬೇಕು. ಆಯ್ತು, ಈಗ 207 ಇರೋದು ಟಾರ್ಗೆಟ್, 300ರ ಮೇಲೆ ಅಲ್ಲ, ಹೊಡಿಬೋದು. ಸ್ವಲ್ಪ ಒಂದು ಚೂರು ತಾಳ್ಮೆ ಬೇಕಲ್ಲ. ಇಲ್ಲ, ನೆಕ್ಸ್ಟ್ ಬಾಲಿಗೆ 6 ಹೊಡ್ಲಿಕ್ಕೆ ಹೋಗಿ ಅವರು ಔಟ್ ಆದರು. ಅದಾದಮೇಲೆ ಹೆಸರು ನೆನಪೋಯ್ತು ಮಾರೆ, ಆಕಾಶ್ ಅಲ್ಲ ಎಂತ, ಆಕಾಶ್ ಸಿಂಗ್ ರಾಥೋರ್.
ಅವರು ನಾನು ಫಸ್ಟ್ ಟೈಮ್ ಅಪ್ಪ ನೋಡ್ತಾ ಇರೋದು, ನನಗೆ ಯಾರು ಅಂತವೇ ಗೊತ್ತಿಲ್ಲ. 5 ಬಾಲ್ ಆಡಿ ಡಕ್ಔಟ್. ಸೊ 2 ಓವರಿಗೆ ಅಂದ್ರೆ 2 ಓವರಲ್ಲಿಗೆ 2 ವಿಕೆಟ್ ಬಿದ್ದಾಗಿ ಆಗಿದೆ. ಮೊಯಿನ್ ಅಲಿ ಅವರು ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಇದ್ರು. ಮೊಯಿನ್ ಅಲಿ ಅವರು ಒಂದು ವಿಕೆಟ್ ತೆಗೆದ್ರು ಅಂಡ್ ಫಸ್ಟ್ ಓವರಲ್ಲಿ ವೈಭವ್ ಅರೋರಾ ಅವರು ವಿಕೆಟ್ ತೆಗೆದ್ರು. ಸೊ 2 ಓವರಲ್ಲಿ 2 ವಿಕೆಟ್ ಕಳೆದುಕೊಂಡಾಗಿದೆ. ಅದಾದ್ಮೇಲೆ ಜೈಸ್ವಾಲ್ ಮತ್ತೆ ಅವರ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ವಿಕೆಟ್ ಹೋಗದಿದ್ದಾಗ ನೋಡಿಕೊಂಡ್ರು. ಪವರ್ ಪ್ಲೇಯಲ್ಲಿ 6 4s ಎಲ್ಲ ಬರ್ತಾ ಇತ್ತು. 7th ಓವರ್ ನಡೀತಾ ಇರುವಾಗ ಆವಾಗ ಇವರು ಕೂಡ ಔಟ್, ಯಾರು ಜೈಸ್ವಾಲ್ ಅವರು ಕೂಡ ಔಟ್. 35 ರನ್ ಹೊಡೆದು ಅವರು ಔಟ್ ಆದರು. ಆ್ಯಂಡ್ ಅದಾದ ಮೇಲೆ ಏನು ಧ್ರುವ್ ಜುರೇಲ್ ಡಕ್ಔಟ್. ವರುಣ್ ಚಕ್ರವರ್ತಿ ಅವರ ಓವರಲ್ಲಿ ಫಸ್ಟ್ ಬಾಲೇ ಡಕ್ಔಟ್. ಹಸರಂಗ ಅವರು ಅದೇ ಓವರಲ್ಲಿ 2 ಬಾಲ್ ಆಡಿ ಡಕ್ಔಟ್ ಆದರು. ಇಬ್ರು ಕೂಡ ಬೋಲ್ಡ್ ಆದದ್ದು. ಐ ಥಿಂಕ್ ಇಬ್ರು ಕೂಡ ಗೂಗ್ಲಿಗೆ ಬೋಲ್ಡ್ ಆದ ಅಂತ ಅಂದ್ಕೊಳ್ತೇನೆ. ಗೂಗ್ಲಿ ರೀಡೇ ಮಾಡಲಿಲ್ಲ. ಎಂತ ಅಂದರೆ ಬ್ಯಾಟಲ್ಲಿ ಉಂಟು, ಬಾಲಲ್ಲಿ ಹೋಗ್ತಾ ಉಂಟು, ಒಂದು ಚೂರು ಸಹ ರೀಡ್ ಮಾಡಲಿಲ್ಲ ಅವರಿಬ್ರು ಕೂಡ. 8 ಓವರ್ ಆಗುವಷ್ಟರಲ್ಲಿ 5 ವಿಕೆಟ್ ಬಿದ್ದಾಗಿ ಆಗಿದೆ ರಾಜಸ್ಥಾನಿದು. ಸೊ ಫೈಟ್ ಕೊಡದೆ ಸೋಲ್ತಾರೆ. ಯಾಕಂತಂದ್ರೆ ನಾವೊಂದು ಈ ಸಲ ಒಂದು ರಾಜಸ್ಥಾನದ ಯಾವ ಥರದ್ದು ಒಂದು ಆಟ ಅಂತಂದ್ರೆ ಇನ್ನೇನು ಗೆದ್ದು ಬಿಡ್ತಾರೆ ಅಂತ ಹೇಳೋಕೆ ಸಾಕು. ಒಬ್ಬ ಹೊಟ್ಟೆ ತುಂಬಿತ್ತು ನನಗೆ ಅಂತ. ಹಾಗೆ ಎಂತ ಆಗ್ತಿತ್ತು ಏನು ಗೊತ್ತಿಲ್ಲ. ಎಲ್ಲ ಗೆಲ್ಲುವ ದಡತನಕ್ಕೆ ಹೋಗಿ ವಾಪಸ್ ರಿವರ್ಸ್ ಗೇರ್ ಹೊಡಿತಾ ಇದ್ರು. ಈ 8 ಓವರ್ಗೆ 5 ವಿಕೆಟ್ ಹೋಗಿ ಆಗಿದೆ. ಮತ್ತೆಂತ ಮಾರ್ರೆ, 10 ಹೋಗಿ ಸೋತ್ರು, ಹಾಗೆ ಹೀಗೆ. ಅದಾದ್ಮೇಲೆ ಆಟ ಸ್ಟಾರ್ಟ್ ಆದದ್ದು. ಆ್ಯಂಡ್ ಗುಣಕ್ಕೆ ಮತ್ಸರ ಇಲ್ಲ. ನಾನು ಸುಮಾರು ಸಲ ಈ ಒಂದು ವರ್ಡ್ ಹೇಳಿದ್ದೇನೆ. ಈ ಸೀಸನಲ್ಲಿ ರಿಯಾನ್ ಪರಾಗ್ ಅವರ ಬ್ಯಾಟಿಂಗನ್ನು ಹೊಗಳಲೇಬೇಕು. 45 ಬಾಲಿಗೆ 95 ರನ್ ಸಿಕ್ಕಾಪಟ್ಟೆ ಚಂದ ಮಾಡಿ ಆಡಿದ್ರು ಮಾರೆ. ಒಂದ್ಸಲ ಅವರು ಟ್ವೀಟ್ ಮಾಡಿದ್ರು ಎಷ್ಟೋ ವರ್ಷಗಳ ಹಿಂದೆ, 3-4 ವರ್ಷಗಳ ಹಿಂದೆ ಅಂತ ಭಾವಿಸ್ಕೊಳ್ತೇನೆ ನಾನು. ಐ ಕ್ಯಾನ್ ಇಮ್ಯಾಜಿನ್ ಮೀ ಹಿಟ್ಟಿಂಗ್ 4 6s ಇನ್ ಎನ್ ಓವರ್ ಅಂತ. ಅಂದರೆ ನಾನು ಇಮ್ಯಾಜಿನ್ ಮಾಡಿಕೊಳ್ತೇನೆ. ನಾನು ಒಂದು ಓವರಲ್ಲಿ 4 6 ಹೊಡೆಯುವಷ್ಟು ನನಗೆ ತಾಕತ್ತಿದೆ ಹಾಗೆ ಹೀಗೆ ಅಂತ. ಆವಾಗ ಭಾರಿ ಟ್ರಾಲಿಗೆ ಒಳಗಾಗಲ್ಪಟ್ಟಿದ್ರೆ. ಯಾಕಂತಂದ್ರೆ ನೀ ಫಸ್ಟ್ ಆಡು ಅಣ್ಣ, ಆಡಿದ ಮೇಲೆ ಇದೆಲ್ಲ ದೊಡ್ಡದು ಮಾತಾಡು ಅಂತ. ಯಾಕಂತಂದ್ರೆ ಆವಾಗ ಸ್ಟಾರ್ಟಿಂಗಲ್ಲ ಅವ್ರದ್ದು ಮಾತು ಆವೇಶ ಅದು ಮಾತ್ರ ಇರ್ತಿತ್ತು, ಪರ್ಫಾರ್ಮೆನ್ಸೇ ಇರ್ತಿರ್ಲಿಲ್ಲ. ನೀ ಫಸ್ಟ್ ಆಡು ಮಾರೆ ಅಂತ ಹೇಳ್ತಿದ್ರು. ಬಟ್ ಇವತ್ತು ಮೊಯಿನ್ ಅಲಿ ಅವರ ಓವರಲ್ಲಿ 5 ಬಾಲಿಗೆ 5 6 ಹೊಡೆದ್ರು. ಫಸ್ಟ್ ಬಾಲ್ ಸಿಂಗಲ್ ಬಂತು, ನೆಕ್ಸ್ಟ್ 5 ಬಾಲಿಗೆ 5 6 ರಿಯಾನ್ ಪರಾಗ್ ಅವರು. ಯಪ್ಪ, ನಂಗೆ ಅವ್ರದ್ದು ಬ್ಯಾಟ್ ಸ್ವಿಂಗ್ ಇಷ್ಟ. ರಿಯಾನ್ ಪರಾಗ್ ಬ್ಯಾಟ್ ಸ್ವಿಂಗು ಎಂತ ಒಂದು ಆರ್ಕಲ್ಲಿ ಹೋಗ್ತಿತ್ತು ಅಂತಂದರೆ, ಯಾವುದು ಫ್ಲ್ಯಾಟ್ 6 ಎಲ್ಲ ಯಾವುದು ಇರಲ್ಲ, ಎಲ್ಲ ದೊಡ್ಡ 6. ಸೋ ಬ್ಯೂಟಿಫುಲ್ ಬ್ಯಾಟಿಂಗ್. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. ಆ್ಯಂಡ್ ನೆಕ್ಸ್ಟ್ ಓವರಲ್ಲಿ 5 ಬಾಲಿಗೆ 5 6 ಹೊಡೆದ್ರು. ನೆಕ್ಸ್ಟ್ ಓವರಲ್ಲಿ ಮತ್ತೆ ಪುನಃ ಸ್ಟ್ರೈಕರ್ ಎಂಡಿಂದ ಐ ಥಿಂಕ್ ಹೆಟ್ಮೈರ್ ಅವರು ಸಿಂಗಲ್ ತೆಗೆದುಕೊಟ್ರು. ಅವರ 6ನೇ ಬಾಲು. ಬಟ್ ಇದು ನೆಕ್ಸ್ಟ್ ಓವರ್ ಅದು ಬೇರೆ ಬೌಲರ್ ಹಾಕ್ತಿದ್ದೆ, ವರುಣ್ ಚಕ್ರವರ್ತಿ ಅವರು ಹಾಕ್ತಿದ್ದದು. ಬಟ್ 6 ಬ್ಯಾಕ್ ಟು ಬ್ಯಾಕ್ 6 ಹೊಡೆದಿದ್ದಾರೆ ರಿಯಾನ್ ಪರಾಗ್ ಅವರು. ಮೊಯಿನ್ ಅಲಿ ಅವರ ಓವರಲ್ಲಿ 5 ಬಾಲಿಗೆ 5 6. ನೆಕ್ಸ್ಟ್ ಓವರಲ್ಲಿ ವರುಣ್ ಚಕ್ರವರ್ತಿ ಅವರ ಬೌಲಿಂಗಲ್ಲಿ ಮತ್ತೊಂದು 6. ಒಟ್ಟು 6 ಬಾಲಿಗೆ 6 6 ಹೊಡೆದಿದ್ದಾರೆ. ಸೂಪರ್ ಡೂಪರ್ ಬ್ಯಾಟಿಂಗ್. 1 ಪಾಯಿಂಟ್ ಆಫ್ ಟೈಮಲ್ಲಿ 16 ಓವರ್ ಆಗಿದೆ, 164 ರನ್. ಲಾಸ್ಟ್ 4 ಓವರ್ಗೆ 43 ರನ್ ಹೊಡಿಬೇಕು. ಎಲ್ಲ ಸೆಟ್ ಆಗಿದ್ದಾರೆ. ಹೆಟ್ಮೈರ್ ಅವರು ಒಂದು ಆಂಕರ್ ರೋಲ್ ಆಡ್ತಾ ಇದ್ದಾರೆ, ಆ ಕಡೆಯಿಂದ ಪರಾಗ್ ಅವರು ಹೊಡಿತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಕೊಂಡದು. ರಾಜಸ್ಥಾನ್ ರಾಯಲ್ಸಿನ ಆತ್ಮ ಸಡನ್ ಆಗಿ ಎದ್ದಿತ್ತ. ಅಬ್ಬಾ ಸಾಕು, ಇಲ್ಲಿ ತನಕ ಬಂದಿದ್ದೇವೆ, ಇನ್ನು ನಮಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ, ಗೆಲ್ಲೋದು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಏನಂತ ಗೊತ್ತಿಲ್ಲ. ನೆಕ್ಸ್ಟ್ 3 ಓವರಲ್ಲಿ ಬಂದದ್ದು 21 ರನ್ ಮಾತ್ರ. 21 ರನ್ ಮಾತ್ರ ಬಂದದ್ದು. ಏನು 5 ರನ್ ಬಂತು ಒಂದು ಓವರಲ್ಲಿ, ಇನ್ನೊಂದು ಓವರಲ್ಲಿ ನರೇನ್ ಅವರ ಓವರಲ್ಲಿ 5 ರನ್ ಬಂತು, ರಸೆಲ್ ಅವರ ಓವರಲ್ಲಿ 11 ರನ್ ಬಂತು. ಒಟ್ಟು 3 ಓವರ್ಗೆ 21 ರನ್ ಮಾತ್ರ ಬೇಕಿತ್ತದು. ಪ್ರತಿ ಓವರ್ಗೆ 11 ಆ ಥರ 4 ಓವರಲ್ಲೂ 11 ಬಂದಿದ್ರೆ ವಿನ್ ಆಗ್ತಾ ಇದ್ರು. ಬಟ್ ಆ 3 ಓವರಲ್ಲಿ 17, 18, 19 ಈ ಓವರ್ಗಳಲ್ಲಿ ಬರೀ 21 ರನ್ ಬಂತು. ಲಾಸ್ಟ್ ಓವರ್ಗೆ 22 ರನ್ ಹೊಡೆಯುವಂತಹ ಸಂಕಷ್ಟದ ಸ್ಥಿತಿ. ಇದು ಮ್ಯಾಚ್ ನೋಡೋದಿದ್ದವ್ರು ಹೇಳ್ಬೋದು, ಭಯಂಕರ ಮಾರೆ, ಶುಭಮ್ ದುಬೆ ಭಾರಿ ಟ್ರೈ ಮಾಡಿದ. ಲಾಸ್ಟ್ ಓವರಲ್ಲಿ ಏನು 2 6 1 4 ಎಲ್ಲ ಹೊಡೆದು ಪಾಪ ವಿನ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಅಣ್ಣ ಆ್ಯಕ್ಚುಲಿ ಮ್ಯಾಚ್ ಅಲ್ಲಿ ತನಕ ಆ ಥರ ಚೇಂಜ್ ಆಗಲಿಕ್ಕೆ ಕೂಡ ಶುಭಮ್ ದುಬೆ ಅವರ ಕಾರಣ. ಅವ್ರು ಐ ಥಿಂಕ್ 10 ಬಾಲಿಗೆ 8 ಆಗಿತ್ತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಶುಭಮ್ ದುಬೆ ಅವರು ಬಂದ ಕೂಡಲೇ ಹೊಡಿಲಿಕ್ಕೆ ಶುರು ಹಚ್ಕೊಳ್ಬೇಕಿತ್ತು. ಬಟ್ ಅವ್ರು ಹೊಡಿಲಿಕ್ಕೆ ಶುರು ಹಚ್ಕೊಳ್ಳಿಲ್ಲ. ಇದು ಏನು 5, 5, 11 ಎಲ್ಲ ಬಂತಲ್ಲ, ಆ ಒಂದು 3 ಓವರ್ಗಳಲ್ಲಿ ಎಂಥದ್ದು ಆಡಲೇ ಇಲ್ಲ ಶುಭಮ್ ದುಬೆ ಅವರು. ಲಾಸ್ಟಿಗೆ ತಲೆ ಮೇಲೆ ಬೆಟ್ಟದಷ್ಟು ಭಾರ ಹೊತ್ಕೊಂಡು ಲಾಸ್ಟ್ ಓವರಲ್ಲಿ ನಾನೇನು ಕಿದ್ದಬಾಗ್ತೇನೆ ಅಂತ ವೈಭವ್ ಅರೋರಾ ಅವರು ಬೌಲಿಂಗಲ್ಲಿ
22 ರನ್ ಬೇಕಿತ್ತು. ಫಸ್ಟ್ 2 ಬಾಲಿಗೆ 3 ರನ್ ಬಂತು. ಮತ್ತೆ ಅದಾದ್ಮೇಲೆ 6, 4, 6 ಎಲ್ಲ ಬಂದು ಲಾಸ್ಟ್ ಬಾಲ್ಗೆ 3 ರನ್ ತೆಗೆಯುವಂತಹ ಒಂದು ಪರಿಸ್ಥಿತಿ. ಮ್ಯಾಚ್ ಯಾವ ಕಡೆ ಬೇಕಾದ್ರೂ ಟರ್ನ್ ಆಗ್ಬೋದು. 2 ರನ್ ನೋಡಿದ್ರೆ ಟೈ ಆಗ್ತದೆ. ಮತ್ತೊಂದು ಸೂಪರ್ ಓವರ್. ಈ ರಾಜಸ್ಥಾನಿಗೆ ಸೂಪರ್ ಓವರ್ ಏನೋ ಸ್ವಲ್ಪ ನಂಟು ಬಾರಿ ಉಂಟಾ ಅಂತ. ಬಟ್ ಸೂಪರ್ ಬಾಲ್ ಅದು, ಡೆಡ್ಲಿ ಯಾರ್ಕರ್. 1 ರನ್ ಓಡಿದ್ರು, ಇನ್ನೊಂದು ರನ್ ಓಡುವಷ್ಟರಲ್ಲಿ ರನ್ಔಟ್ ಆದರು ಆರ್ಚರ್. 1 ರನ್ನಿಂದ KKR ಅವರು ವಿನ್ ಆದರು. ಈಗ ಹೇಳ್ತೇನೆ, ಈ ಮ್ಯಾಚನ್ನು ರಾಜಸ್ಥಾನ್ ವಿನ್ ಆಗಬೇಕಿತ್ತು. 8 ಓವರಲ್ಲಿ 5 ವಿಕೆಟ್ ಹೋಗಿ ಆಗಿದೆ. 8 ಓವರ್ಗೆ 72ಕ್ಕೆ 5 ಏನೋ ಇತ್ತು. ಸೊ ಮ್ಯಾಚ್ ಲಿಟ್ರಲಿ ಸೋತಿದ್ದು. ಅದಾದ್ಮೇಲೆ ರೇಯಾನ್ ಪರಾಗ್ ಅವರು ಮ್ಯಾಚನ್ನು ಪೂರ್ತಿ ಚೇಂಜ್ ಮಾಡಿ ಹಾಕಿದರು. ನೆಕ್ಸ್ಟ್ ಲಾಸ್ಟ್ 4 ಓವರ್ಗೆ 43 ರನ್ ಬೇಕು. ಐ ಥಿಂಕ್ 5 ವಿಕೆಟ್ ಅಥವಾ 4 ವಿಕೆಟ್ ಕೈಯಲ್ಲಿ ತಂದು ಕಾಣ್ತದೆ. ಅಲ್ಲಿಂದ ಸೋತ ರೀತಿ ಇದೆಯಲ್ಲ, ಎಂತ ಇದಕ್ಕೆ ಎಲಿಮಿನೇಟ್ ಆಗಿರೋದು. ಈ ರೀಸನ್ ಇಂದನೇ ರಾಜಸ್ಥಾನ ಈ ಸೀಸನಲ್ಲಿ ಎಲಿಮಿನೇಟ್ ಆಗಿರೋದು. ಎಷ್ಟು ಗೆಲ್ಲುವಂಥ ಮ್ಯಾಚ್ಗಳನ್ನು ಸೋತಿದ್ದಾರೆ. ಫಿನಿಶಿಂಗ್ ಎಬಿಲಿಟಿ ಇಲ್ಲ, ಫಿನಿಶಿಂಗ್ ಟಚ್ ಕೊಡ್ತಾ ಇಲ್ಲ. 18 ಓವರ್ ಆಡೋದು, ಲಾಸ್ಟ್ 2 ಓವರ್ ನಾನು ಆಡೋದಿಲ್ಲ ಅಂತ ಹೇಳೋದು. ಇವತ್ತು ಸಹ ಹಾಗೆ 16 ಓವರ್ ಬಾರಿ ಚಂದ ಮಾಡಿ ಆಡಿದ್ರು. ಅಂದರೆ ಮ್ಯಾಚ್ ತಗೊಂಬಂದರು, ಸೋಲುವ ಮ್ಯಾಚನ್ನು ಅಲ್ಲಿ ತನಕ ತಗೊಂಬಂದೆ. ಒಬ್ಬ ಸಾಕು, ಹೇಗಿತ್ತು ಜಲಕ್ ಅಂತ ಹಾಗೆ ವಿಚಿತ್ರ ಮಾಡಿದ್ರಪ್ಪ. ಕಂಗ್ರ್ಯಾಚುಲೇಷನ್ಸ್ KKR. ಲಾಸ್ಟ್ ಮಿನಿಟ್ಗೆ ವೈಭವ್ ಅವರು ಟೆನ್ಷನ್ ಅಂದರೆ ಅಷ್ಟು ರನ್ ಬಿಟ್ಕೊಟ್ಟು ಸಹ ಆ ಒಂದು ಇಂಪಾರ್ಟೆಂಟ್ ಬಾಲು ಕರೆಕ್ಟಾಗಿ ಬಾಲ್ ಹಾಕಿದ್ರು. ಆ್ಯಂಡ್ ರಿಂಕು ಸಿಂಗ್ ಬಗ್ಗೆ ಹೊಗಳ್ಬೇಕು. ಒಂದು 2 ಬೌಂಡ್ರಿ ಎಲ್ಲ ಸೇವ್ ಮಾಡಿದ್ರು ಮಾರೆ, ಅವರಿಂದವೇ ವಿನ್ ಆದಂತ ಕಾಣ್ತದೆ. ಅವರ ಡೈವ್ ಎಲ್ಲ ಹೊಡೆದು ಎಲ್ಲ ಸೇವ್ ಮಾಡಿದ್ರು. ಈವನ್ ಲಾಸ್ಟ್ ಓವರಲ್ಲಿ ಫಸ್ಟ್ ಬಾಲ್ ಜೋಫ್ರಾ ಆರ್ಚರ್ ಅವರು ಹೊಡೆದ ಬಾಲ್ 4 ಹೋಗ್ತದೆ ಅಂತ ಅಂದ್ಕೊಂಡಿದ್ದು, ಡಾಮರ್ ಅಂತ ಡೈವ್ ಎಲ್ಲ ಹೊಡೆದು ಅಲ್ಲಿ 4 ಸೇವ್ ಮಾಡಿದ್ರು. ಇಲ್ಲದ್ರೆ ಮ್ಯಾಚ್ ವಿನ್ ಆಗ್ತಿದ್ರು ರಾಜಸ್ಥಾನ. ಕೆಲವೊಂದ್ಸಲ ನೋಡಿ, ಫೀಲ್ಡಿಂಗಿಂದ ಸಹ ವಿನ್ ಆಗ್ತಾರೆ ಅಂತ ಹೇಳೋದು ಸುಳ್ಳಲ್ಲ. ರಿಂಕು ಸಿಂಗ್ ಸಿಕ್ಕಾಪಟ್ಟೆ ಕ್ರೆಡಿಟ್ಸ್ ತಗೊಳ್ಬೇಕು ಅವ್ರು. ಆ್ಯಕ್ಚುಲಿ ಇದು ಈ ಒಂದು ವಿನ್ನಲ್ಲಿ ನನ್ನ ಪಾಲು ಸಹ ಉಂಟು ಅಂತ ಭಾರಿ ಖುಷಿ ಆಯ್ತಪ್ಪ. ಅಂದರೆ ಒಳ್ಳೆ ಪೈಸಾ ವಸೂಲ್ ಮ್ಯಾಚ್. ಬಟ್ ರಾಜಸ್ಥಾನ್ ನಂಗೆ ಪರ್ಸ್ನಲಿ ಬೇಜಾರಾಯಿತು. ಎಷ್ಟು ಅಂತ ನೀವು ಒಂದು ಗೆಲ್ಲುವ ಮ್ಯಾಚ್ಗಳನ್ನು ಸೋಲ್ತೀರಿ ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.